ಥಾರ್ ಹಿಡಿದುಕೊಂಡು ಬಂದು ಎಟಿಎಂ ಕದ್ದ ಕಳ್ಳರು. ಒಡಿಶಾ ಬಾಲ್ಸೋರ್ ಜಿಲ್ಲೆಯ ತುಡಿಗಾಡಿಯ ಬಜಾರ್ ಪ್ರದೇಶದಲ್ಲಿ ಈ ಘಟನೆ ಶನಿವಾರ ಮುಂಜಾನೆ ನಡೆದಿದೆ. ನಿರ್ಜನ ಪ್ರದೇಶದಲ್ಲಿ ಎಟಿಎಂ ಮಷಿನ್ ಒಡೆದು ಅದನ್ನು ಅಲ್ಲೇ ಬಿಟ್ಟು ಹಣದೊಂದಿಗೆ ಕಳ್ಳರು ಪರಾರಿಯಾಗಿದ್ದಾರೆ. ಈ ಸಿನಿಮೀಯ ಮಾದರಿಯ ದರೋಡೆಯ ಸಂಪೂರ್ಣ ದೃಶ್ಯಗಳು ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಕಪ್ಪು ಬಣ್ಣದ ಮಹೀಂದ್ರ ಥಾರ್ ವಾಹನದಲ್ಲಿ ಬಂದ 5ಕ್ಕೂ ಹೆಚ್ಚು ಮುಖವಾಡ ಧರಿಸಿದ ದರೋಡೆಕೋರರು ಮೊದಲು ಎಟಿಎಂ ಕೇಂದ್ರದ ಒಳಗೆ ನುಗ್ಗಿದ್ದಾರೆ. ನಂತರ ಎಟಿಎಂ ಯಂತ್ರಕ್ಕೆ ಬಲವಾದ ಹಗ್ಗವನ್ನು ಕಟ್ಟಿ ಅದನ್ನು ಥಾರ್ ವಾಹನಕ್ಕೆ ಜೋಡಿಸಿ ಜೋರಾಗಿ ಎಳೆಯುವ ಮೂಲಕ ಇಡೀ ಯಂತ್ರವನ್ನೇ ನೆಲದಿಂದ ಕಿತ್ತಿದ್ದಾರೆ. ಯಂತ್ರವನ್ನು ವಾಹನದ ಹಿಂದೆ ಕಟ್ಟಿಕೊಂಡು ರಸ್ತೆಯಲ್ಲೇ ಎಳೆದುಕೊಂಡು ನಿರ್ಜನ ಪ್ರದೇಶಕ್ಕೆ ಕೊಂಡೊಯ್ದಿದ್ದಾರೆ. ಅಲ್ಲಿ ಯಂತ್ರವನ್ನು ಒಡೆದು ಅದರಲ್ಲಿದ್ದ ಸಂಪೂರ್ಣ ನಗದನ್ನ ದೋಚಿ ಖಾಲಿ ಎಟಿಎಂ ಯಂತ್ರವನ್ನ ರಸ್ತೆ ಬದಿಯಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ. ಬೆಳಗಿನ ಜಾವ ಸ್ಥಳೀಯ ನಿವಾಸಿಗಳು ಇದನ್ನು ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸದ್ಯ ಪೊಲೀಸರು ಹಾನಿಗೊಳಗಾದ ಎಟಿಎಂ ಯಂತ್ರವನ್ನು ವಶಪಡಿಸಿಕೊಂಡಿದ್ದು, ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧಾರವಾಗಿಟ್ಟುಕೊಂಡು ಕಳ್ಳರ ಪತ್ತೆಗೆ ತನಿಖೆ ಚುರುಕುಗೊಳಿಸಿದ್ದಾರೆ. ಎಟಿಎಂನಲ್ಲಿ ಎಷ್ಟು ಹಣವಿತ್ತು ಎಂಬ ನಿಖರ ಮಾಹಿತಿ ಇನ್ನಷ್ಟೇ ತಿಳಿಯಬೇಕಿದೆ. ಈ ಕುರಿತು ಪ್ರಕರಣ ದಾಖಲಿಸಲಾಗಿದೆ. ತನಿಖೆ ಮುಂದುವರಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.